ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ. ಪ್ರೀತಿಗಾಗಿ ಕಥೆಯ 13ನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ. ಹಾಗಾದರೆ 14ನೇ ಅಧ್ಯಾಯವನ್ನು ಶುರು ಮಾಡೋಣ. ಫೋನ್ ಡಿಸ್ಪ್ಲೇ ಮೇಲೆ ಶೋ ಆದಂಥ ನೇಮ್ ನೋಡಿ ನಕ್ಕ ದೀಪಾಂಶು ಅದಕ್ಕೆ ಯಾರನ್ನು ಜಗಳಗಂಟಿ ಅಂತ ಸೇವ್ ಮಾಡ್ಕೊಂಡಿದ್ದಾರೆ ಎಂದುಕೊಳ್ಳುತ್ತಾ ಸುಮಾಳಿಗಾಗಿ ಸುತ್ತಮುತ್ತ ನೋಡ್ತಾನೆ. ಸುಮಾ ಅಲ್ಲೆಲ್ಲೂ ಕಾಣಿಸ್ಲಿಲ್ಲ. ಮೋಸ್ಟ್ಲಿ ರೂಮ್ಗೆ ಹೋಗಿರಬೇಕು, ಅಲ್ಲೇ ಹೋಗಿ ಕೊಡೋಣ, ಪಾಪ ಜಗಳಗಂಟಿ ಅವರು ಅವಾಗಿಂದ ಕಾಲ್ ಮಾಡ್ತಾ ಇದ್ದಾರೆ ಎಂದುಕೊಳ್ಳುತ್ತಾ ಸುಮಾ ಆದಿ ರೂಮ್ ಹತ್ತಿರ ಬಂದ. ಡೋರ್ ನಾಕ್ ಮಾಡಿ ಆದಿ ಆದಿ ಎಂದು ಕೂಗಿದ. ಇದೇನು ದೀಪು ಕೂಗ್ತಿರೋ ಆಗ್ತಿದೆಯಲ್ಲ ಎನ್ನುತ್ತಾ ಬಂದೇ ಇರೋ ಎಂದು ಆದಿ ಬಂದು ಡೋರ್ ಲಾಕ್ ತೆಗೆದು, ಏನು ದೀಪು, ನಮ್ಮ ರೂಮ್ ಕಡೆ ಏನಾದರೂ ಮಾತಾಡೋದಿತ್ತಾ, ಬಾ ಒಳಗೆ ಅಂತ ಕರೆದಿದ್ದ. ದೀಪಾಂಶು ಒಳಗೆ ಬರುತ್ತಾ, ಏನಿಲ್ಲ ಆದಿ, ಅದಕ್ಕೆ ಮೊಬೈಲ್ ಕೆಳಗಡೆ ಬಿಟ್ಟಿದ್ರು. ನಾನು ಹ್ಯಾಂಡ್ ವಾಶ್ ಮಾಡೋಕ್ಕಂತ ಹೋದಾಗ ಕಾಲ್ ಬರ್ತಾನೆ ಇತ್ತು, ಇಂಪಾರ್ಟೆಂಟ್ ಕಾಲ್ ಇರಬೇಕು ಅಂತ ನಾನೇ ತೊಗೊಂಡು ಬಂದೆ. ತಗೊಳ್ಳಿ ಅದಕ್ಕೆ, ನಿಮಗೆ ನಿಮ್ಮ ಜಗಳಗಂಟಿ ಅವರು ಅವಾಗಿಂದ ಕಾಲ್ ಮಾಡ್ತಿದ್ದಾರೆ ಎಂದು ನಕ್ಕು ಮೊಬೈಲನ್ನು ಸುಮಾ ಕೈಗೆ ಕೊಟ್ಟನು ದೀಪು. ಓ, ಅದು ಕೆಲಸ ಮಾಡ್ತಾ ಅಲ್ಲೇ ಮರೆತು ಬಂದುಬಿಟ್ಟಿದ್ದೆ, ಥ್ಯಾಂಕ್ಸ್ ದೀಪು ಅವರೇ ಎಂದಳು ಸುಮಾ. ಇದೇನತ್ಗೆ ಅವರೆಕಾಳು ಕಡಲೆಕಾಳು ಅಂದ್ಕೊಂಡು ದೀಪು ಅಂತ ಕರೀರಿ ಸಾಕು ಎಂದು ಹೇಳಿದ ದೀಪಾಂಶು. ಸರಿ ಎಂಬಂತೆ ತಲೆ ಆಡಿಸಿದಳು ಸುಮಾ. ಆಯಿತು, ನಾನಿನ್ನು ಹೊರಡ್ತೀನಿ, ನೀವು ಮಲ್ಕೊಳ್ಳಿ, ಗುಡ್ ನೈಟ್ ಅದಕ್ಕೆ, ಗುಡ್ ನೈಟ್ ಆದಿ ಅಂತ ಹೇಳಿ ರೂಮಿನಿಂದ ಆಚೆ ಬಂದ ದೀಪಾಂಶು. ಆದಿ ಡೋರ್ ಲಾಕ್ ಮಾಡುತ್ತಾ, ಯಾರು ಚಿನ್ನ ಅದು ಜಗಳಗಂಟಿ ಅಂದ ಸುಮಾಳ ನಡು ಬಳಸುತ್ತಾ. ಅಂಶು ರೀ, ಅವಳು ಸುಮ್ಮನೆ ಇರಲ್ಲ, ನಾನು ಪೃಥ್ವಿ ಅಂಶು ಮೂರಲ್ಲಿ ಅವಳೇ ಸ್ವಲ್ಪ ತಲೆಹರಟೆ ಜಾಸ್ತಿ, ಅದಕ್ಕೆ ಹಾಗೆ ಸೇವ್ ಮಾಡಿಕೊಂಡಿದ್ದೆ ಅಂದಳು ಸುಮಾ ನಗುತ್ತಾ. ಇಂಟ್ರೆಸ್ಟಿಂಗ್ ಸುಮಾ, ಹಾಗಾದರೆ ನನ್ನ ನೇಮ್ನ ಏನಂತ ಸೇವ್ ಮಾಡ್ಕೊಂಡಿದ್ಯಾ, ಎಲ್ಲಿ ತೋರಿಸು ಅಂತ ಕೇಳ್ದ ಆದಿ. ಬೇಡ ರೀ ಎಂದು ನಗುತ್ತಾ ಅವನ ಹಿಡಿತದಿಂದ ತಪ್ಪಿಸಿಕೊಂಡು ದೂರ ಸರಿದಳು ಸುಮಾ. ಹೇ, ಹಾಗಾದರೆ ಏನೋ ಕಾಮಿಡಿಯಾಗೆ ಸೇವ್ ಮಾಡ್ಕೊಂಡಿದ್ದೀಯಾ, ತೋರಿಸು ಎಂದು ಅವಳನ್ನು ಹಿಡಿಯಲು ಪ್ರಯತ್ನಿಸಿ ಕೊನೆಗೆ ಅವಳ ಸೀರೆ ಸೆರಗ ತುದಿ ಸಿಕ್ಕಿ ನಿಧಾನವಾಗಿ ತನ್ನೆಡೆಗೆ ಸೆಳೆಯುತ್ತಾ ಎರಡೂ ಕೈನಿಂದ ನಡು ಬಳಸಿ ಭುಜದ ಮೇಲೆ ತಲೆ ಇಟ್ಟು ಕುತ್ತಿಗೆ ಇಳಿಜಾರಿಗೆ ಹೂ ಮುತ್ತನಿತ್ತು. ತೋರಿಸೆ ಚಿನ್ನಿ ಅಂತ ಕೇಳಿದ್ದ. ಅಲ್ಲಿಗೆ ಸುಮಾ ಕರಗಿದ್ಲು. ಸುಮಾ ತನ್ನ ಫೋನ್ನ ಆದಿ ಕೈ ಕೊಟ್ಟು ನೋಡ್ಕೊಳ್ಳಿ ಅಂದಳು. ಆದಿ ತನ್ನ ನಂಬರ್ ತೆಗೆದು ನೋಡಿ ನಗುತ್ತಾ, ಸುಮಾ ನೀನು ನೋಡೋಕೆ ಕಾಣೋಷ್ಟು ಸೈಲೆಂಟಲ್ಲ, ನಿನ್ನೊಳಗೂ ಒಬ್ಳು ಕ್ಯೂಟ್ ತರಲೆ ಸುಮಾ ಇದ್ದಾಳೆ ಎಂದ ಕೈ ಹಿಡಿದು ಮುಂಗೈ ಮುದ್ದಿಸುತ್ತಾ. ನಮ್ಮ ಮದುವೆ ಫಿಕ್ಸ್ ಆದಮೇಲೆ ಹೀಗೆ ಸೇವ್ ಮಾಡಿದ್ರಾ ಮೇಡಮ್ನವರು, ಇಲ್ಲ ಮದುವೆ ಆದಮೇಲೆ ಸೇವ್ ಮಾಡಿದ್ದ ಅಂತ ಕೇಳಿದ್ದ. ಸುಮಾ ಅವನ ಮಾತಿಗೆ ನಾಚಿಕೊಂಡು ಕೊಡ್ರಿ ಇಲ್ಲಿ ಎಂದು ಮೊಬೈಲ್ ಕಸಿದ್ಕೊಂಡು, ಹೇಗಿದ್ರೂ ನೀವೇ ತಾನೇ ಮದುವೆ ಆಗೋದು ಅಂತ ಗೊತ್ತಾದಾಗಲೇ ಕರಿಮಣಿ ಮಾಲೀಕ ಅಂತ ಸೇವ್ ಮಾಡಿದ್ದೆ ಎಂದು ನಗುತ್ತಾ ಹೇಳಿದ್ಲು. ಫೋನ್ ಚೆಕ್ ಮಾಡಿ, ಅಂಶು ಯಾಕೋ 3 ಸರಿ ಕಾಲ್ ಮಾಡಿದ್ದಾಳೆ, ನಾನು ಅವಳಿಗೆ ಫೋನ್ ಮಾಡಿ ವಿಚಾರಿಸ್ತೀನಿ, ನೀವು ಮಲ್ಕೊಳ್ಳಿ, ನಾಳೆ ಬೆಳಗ್ಗೆ ಬೇಗ ಏಳಬೇಕು, ಶಾಸ್ತ್ರಿಗಳು ಬರ್ತಿದ್ದಾರೆ, ಅತ್ತೆ ಹೇಳಿಲ್ವ ನಿಮಗೆ ಎಂದು ಅವನ ಹಿಡಿತದಿಂದ ನಿಧಾನವಾಗಿ ಬಿಡಿಸ್ಕೊಂಡು, ಟೇಬಲ್ ಮೇಲೆ ಹಾಲಿಟ್ಟಿದ್ದೀನಿ, ಕುಡಿದು ಮಲ್ಕೊಳ್ಳಿ ಅಂತ ಹೇಳಿ ಅಂಶಿಕಾಳಿಗೆ ಕಾಲ್ ಮಾಡುತ್ತಾ ಪಕ್ಕದಲ್ಲೇ ಇದ್ದ ಕುರ್ಚಿ ಮೇಲೆ ಕೂತಳು ಸುಮಾ. ಮಲಗಿ ಏನನ್ನೋ ಯೋಚನೆ ಮಾಡ್ತಿದ್ದ ಅಂಶಿಕಾ ಸುಮಾಳ ಫೋನ್ ಬಂದಿದ್ದನ್ನು ಗಮನಿಸಿ ರಿಸೀವ್ ಮಾಡಿ, ಸದ್ಯ ಇವಾಗಾದರೂ ನಮ್ಮ ಕಡೆ ನೋಡಬೇಕು ಅಂತ ಅನ್ನಿಸ್ತಲ್ಲ ಮೇಡಮ್ ಅವ್ರಿಗೆ ಅಂತ ಅಂದಿದ್ಲು. ಅಂಶು ಕೆಲಸ ಮಾಡ್ತಾ ಮೊಬೈಲ್ನ ಕಿಚನ್ನಲ್ಲೇ ಬಿಟ್ಟು ಬಂದಿದ್ದೆ, ಹಾಗಾಗಿ ನೋಡ್ಕೊಂಡಿಲ್ಲ ಅಷ್ಟೇ ಎಂದಳು ಸುಮಾ. ಹೌದು, ಪರವಾಗಿಲ್ಲ ಬಿಡು. ಹೇಗಿದ್ದೀಯಾ ಸುಮಾ, ಭಾವ ಹೇಗಿದ್ದಾರೆ, ಆ ಮನೆ ನಿನ್ಗೆ ಅಡ್ಜಸ್ಟ್ ಆಯಿತಾ, ಏನೂ ತೊಂದರೆ ಇಲ್ಲ ತಾನೇ ಅಂತ ಅಂಶಿಕಾ ಕೇಳಿದ್ಲು. ನಾನು ಆರಾಮಾಗಿದ್ದೀನಿ, ಇಲ್ಲಿ ಎಲ್ಲರೂ ತುಂಬ ಒಳ್ಳೆಯವರು, ನನ್ನ ಮನೆ ಮಗಳ ಥರ ನೋಡ್ಕೋತಾರೆ, ನಿಮ್ಮ ಭಾವ ಕೂಡ ಚೆನ್ನಾಗಿದ್ದಾರೆ. ಹೇ, ನಾಳೆ ಕರಿಮಣಿ ಹಾಕೋ ಶಾಸ್ತ್ರ ಇದೆ, ಅಮ್ಮ ಚಿಕ್ಕಮ್ಮ ಎಲ್ಲರೂ ಬರ್ತಿದ್ದಾರೆ ಕಣೆ, ನೀನು ಬಾ ಅಂಶು ಅವ್ರ ಜೊತೆಯಲ್ಲಿ ಅಂತ ಸುಮಾಗೆ ಹೇಳಿದ್ಲು. ಅಯ್ಯೋ, ನಿನ್ನ ಹತ್ರ ನಾನು ಹೇಳಲೇ ಇಲ್ಲ ಅಲ್ವಾ, ನೀನು ಬೇರೆ ಮದುವೆ ಬ್ಯುಸಿ ಆಗಿಬಿಟ್ಟೆ, ನನಗೂ ನಿನ್ನ ಹತ್ರ ಮಾತಾಡೋಕ್ಕೆ ಟೈಮೇ ಸಿಗಲಿಲ್ಲ. ಸುಮಾ, ನನಗೆ ಬೆಂಗಳೂರಲ್ಲಿ ಜಾಬ್ ಆಗಿದೆ ಕಣೆ, ಒಳ್ಳೆ ಕಂಪ್ನಿ, ಒಳ್ಳೆ ಕೆಲಸ, ಕ್ಯಾಂಪಸ್ ಸೆಲೆಕ್ಷನ್ ಆಯಿತು. ಸಾರಿ ಸುಮಾ, ನಿಂಗೆ ಹೇಳೋಕ್ಕಾಗಿರಲಿಲ್ಲ, ನಾನು ನಾಳೆನೇ ಹೋಗಿ ಜಾಯ್ನ್ ಆಗಬೇಕು ಕಣೆ, ಸಾರಿ, ಶಾಸ್ತ್ರಕ್ಕೆ ನಾನು ಬರೋಕ್ಕಾಗಲ್ಲ, ಬೇಜಾರಾಗಬೇಡ, ಮತ್ತೆ ಯಾವಾಗಾದರೂ ಬರ್ತೀನಿ ಅಂತ ಅಂಶಿಕಾ ಹೇಳಿದ್ಲು. ವಾವ್, ಕಂಗ್ರ್ಯಾಚುಲೇಷನ್ಸ್ ಅಂಶು, ಒಳ್ಳೆ ಸುದ್ದಿ ಹೇಳಿದೆ, ನನಗಂತೂ ತುಂಬ ಖುಷಿ ಆಗ್ತಿದೆ. ಆದರೆ ಬೆಂಗಳೂರಲ್ಲಿ ಎಲ್ಲಿರ್ತೀಯಾ, ನಮ್ಮನೆಯಲ್ಲೇ ಇರು, ನಮ್ಮನೆಯಿಂದನೇ ಕೆಲಸಕ್ಕೆ ಹೋಗಬಹುದು, ನಾನು ಆದಿ ಹತ್ರ ಮಾತಾಡ್ತೀನಿ, ಸಂಕೋಚ ಪಟ್ಕೋಬೇಡ ಅಂತ ಸುಮಾ ಹೇಳಿದ್ಲು. ಹೇ,
ಸ್ಟೇ ಮಾಡೋಕ್ಕೇನು ಪ್ರಾಬ್ಲಮ್ ಇಲ್ಲ. ಪೃಥ್ವಿ ಫ್ರೆಂಡ್ಸ್ ಹತ್ರ ಹೇಳಿ 1 BHK ರೂಮ್ನ ಬಾಡಿಗೆ ಮಾಡಿಸಿದ್ದಾನೆ. ನಾನು ಮತ್ತು ಅನು ಅಲ್ಲೇ ಸ್ಟೇ ಮಾಡ್ತೀವಿ. ಅದು ಅಲ್ಲದೆ ಆಫೀಸಿಗೆ ಹತ್ರನೇ ಇದೆ ರೂಮು, ಏನೂ ತೊಂದರೆ ಇಲ್ಲ ಅಂತ ಅಂಶಿಕಾ ಹೇಳಿದ್ಲು. ಹಾಗಾದರೆ ಇನ್ಮೇಲೆ ಬೆಂಗಳೂರಲ್ಲೇ ಇರ್ತೀಯಲ್ಲ, ಆವಾಗವಾಗ ಮನೆ ಹತ್ರ ಬಾ ಅಂಶು. ನನಗೂ ನನ್ನವರು ಒಬ್ಬರು ಹತ್ರ ಇದ್ದಾರೆ ಅನ್ನೋ ಫೀಲು ತುಂಬ ಖುಷಿ ಕೊಡುತ್ತೆ ಅಂತ ಸುಮಾ ಹೇಳಿದ್ಲು. ಅವಾಗವಾಗೇನು ಆದಿಭಾವಂಗೆ ಯಾರಾದರೂ ತಮ್ಮ ಇದ್ದರೆ ಹೇಳು, ಮದುವೆ ಆಗಿಬಿಟ್ಟು ಅಲ್ಲೇ ಇದ್ಬಿಡ್ತೀನಿ ಅಂತ ಅಂದ್ಲು ಅಂಶಿಕಾ ನಗುತ್ತಾ. ಸುಮಾ ಅವಳ ಮಾತಿಗೆ ನಗುತ್ತಾ, ತರಲೆ ಎಷ್ಟು ಮಾತಾಡ್ತೀಯಾ, ಊಟ ಮಾಡ್ದಾ, ಏನು ಮಾಡ್ತಿದ್ದೀಯಾ, ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡಾ, ನಿನ್ನ ಜೊತೆ ಅನು ಇರ್ತಾಳೆ ಅನ್ನೋದೇ ಸಮಾಧಾನ ನೋಡು. ಇನ್ನೂ ಹೀಗೆ ಮಗು ಥರ ತುಂಟಾಟ ಮಾಡು ನೀನು, ಒಬ್ಬಳೇ ಹೇಗಿರ್ತೀಯ ಅನ್ನೋದೇ ಭಯ. ಆಫೀಸ್ ರಜೆ ಇದ್ದಾಗ ನೀನು ಅನು ಇಬ್ಬರು ಮನೆಗೆ ಬರ್ತಾ ಇರಬೇಕು, ಆಯಿತಾ ಎಂದಳು ಸುಮಾ. ಆಯ್ತಮ್ಮ, ವೀಕ್ ಆಫ್ ಇದ್ದಾಗೆಲ್ಲ ಅಲ್ಲಿಗಿಬ್ಬರು ಹಾಜರ್, ಹೇಗೋ ನಮ್ಗೆ ಅಡುಗೆ ಮಾಡೋದು ತಪ್ಪುತ್ತೆ ಅಲ್ವಾ ಅಂದ್ಲು ಅಂಶಿಕಾ. ಅದಕ್ಕೇನಂತೆ, ಬಾ, ಏನು ಬೇಕೋ ಮಾಡಿಕೊಡ್ತೀನಿ, ನೀನು ನನ್ನ ಮುದ್ದು ಮುದ್ದು ತಂಗಿ ಅಲ್ವಾ ಎಂದಳು ಸುಮಾ. ಸರಿ ಸುಮಾ, ಭಾವ ಏನು ಮಾಡ್ತಿದ್ದಾಳೆ ಎಂದಳು ಅಂಶಿಕಾ. ನಾಳೆ ಶಾಸ್ತ್ರ ಅಲ್ವಾ, ಹಾಗಾಗಿ ಬೇಗ ಹೇಳಬೇಕು, ಮಲ್ಕೊಳ್ಳಿ ಅಂದೆ, ಮಲ್ಕೊಂಡಿದ್ದಾರೆ, ಎಬ್ಬಿಸ್ಲಾ, ಮಾತಾಡ್ತೀಯಾ ಅಂತ ಸುಮಾ ಕೇಳಿದ್ಲು. ಪರವಾಗಿಲ್ಲ ಬಿಡು, ಮಲ್ಕೊಳ್ಳಿ, ಮತ್ತೆ ಯಾವಾಗಾದರೂ ಮಾತಾಡಿದ್ರೆ ಆಯಿತು. ಸರಿ, ಟೈಮ್ ಆಯಿತು, ನೀನು ಹೋಗಿ ಮಲ್ಕೋ, ನಾನು ಮಲ್ಕೋತೀನಿ, ನಾನು ಮಾತಾಡ್ತಾ ಇದ್ದರೆ ಮಾತಾಡ್ತಾನೇ ಇದ್ಬಿಡ್ತೀನಿ, ಗುಡ್ ನೈಟ್ ಅಂತ ಅಂಶಿಕಾ ಹೇಳಿದ್ಲು. ಸರಿ ಮಲ್ಕೋ, ಗುಡ್ ನೈಟ್ ಅಂತ ಹೇಳಿ ಕಾಲ್ ಕಟ್ ಮಾಡಿ ಮಲಗಲು ಹೋದಳು ಸುಮಾ. ಮಗುವಿನ ಹಾಗೆ ಮಲಗಿದ್ದ ಆದಿಯನ್ನು ನೋಡಿ ನಕ್ಕು ಗಾಳಿಯಲ್ಲೇ ಆದಿಗೆ ಮುತ್ತನ್ನಿಟ್ಟು ಹೊದಿಕೆ ಹೊದಿಸಿ ತಾನು ಮಲಗಿದಳು ಸುಮಾ. ದೀಪು ತುಂಬ ಹೊತ್ತಿನ ತನಕ ನಿದ್ದೆ ಇಲ್ಲದೆ ಒದ್ದಾಡಿ, ಯಾಕೋ ನಿದ್ರೆನೇ ಬರ್ತಿಲ್ಲ, ಕಣ್ಣು ಮುಚ್ಚಿದ್ರು ತೆಗೆದ್ರು ಅವಳೇ ನೆನಪಾಗ್ತಿದ್ದಾಳೆ ಎಂದು ಎದ್ದು ಕೂತು ಲ್ಯಾಪ್ಟಾಪ್ ತೆಗೆದುಕೊಂಡು ತನಗೆ ಅನಿಸಿದ್ದನ್ನು ಟೈಪ್ ಮಾಡ್ತಾ ಹೋದನು. ಏ ಹುಡುಗಿ, ನಿನ್ನನ್ನು ಮೊದಲು ಕಂಡಾಗ ಮುಂಜಾನೆಯೂ ಅಲ್ಲ, ಮುಸ್ಸಂಜೆಯೂ ಅಲ್ಲ, ನಿನ್ನ ಕಂಡಾಗಲೇ ಹೃದಯ ನಿನ್ನೆಡೆಗೆ ಜಾರಿದ್ದು, ಮನಸ್ಸು ಮಗುವಾಗಿ ನಿನ್ನನ್ನೇ ಬೇಡಿದ್ದು. ನಿನ್ನ ನೆನಪು ಕಾಡೋದು ಸ್ನೇಹದಿಂದಲೋ ಪ್ರೀತಿಯಿಂದಲೋ ಗೊತ್ತಾಗ್ತಾ ಇಲ್ಲ. ನಿನ್ನ ನೆನಪೇ ಕನಸ ಕದ್ದಿದ್ದು, ಒಲವಿನ ಹನಿಗವನವ ಗೀಚಿದ್ದು. ನಿನ್ನ ಒಲವು ಬರೀ ಕನಸೋ ಕಲ್ಪನೆಯೋ ಸುಳಿವಿಲ್ಲ. ನಿನ್ನ ಒಲವಿಂದ ಮಾತು ಮೂಡಿದ್ದು, ಕವನಕ್ಕೆ ಶೀರ್ಷಿಕೆಯಾಗಿ ಉಳಿದದ್ದು. ದೀಪು, ಕವಿ ಆಗ್ಬಿಟ್ಟೆ ಕಣೋ, ಆಹಾ ನೋಡು, ನಿನ್ನ ಕವನ ಕೂಡ ನಿನ್ನ ಹುಡುಗಿ ಅಷ್ಟೇ ಚೆಂದ ಎಂದು ಅವನಿಗವನೇ ಖುಷಿ ಪಟ್ಕೊಳ್ತಾ, ಅವಳು ಸಿಕ್ಕಾಗ ಇವನ್ನೆಲ್ಲ ಅವಳಿಗೆ ತೋರಿಸ್ಬಿಡಬೇಕು ಎಂದುಕೊಂಡು ಒಂದು ಫೋಲ್ಡರ್ ಓಪನ್ ಮಾಡಿ ಅದಕ್ಕೆ ಹೃದಯದಿ ನೀನಿರಲು ಎಂದು ಹೆಸರು ಕೊಟ್ಟು ಅದರಲ್ಲಿ ಸೇವ್ ಮಾಡಿ ಫೋಲ್ಡರನ್ನು ಯಾರಿಗೂ ಕಾಣದ ಹಾಗೆ ಹೈಡ್ ಮಾಡಿ ಇಟ್ಟಿದ್ದ. ಪ್ಲೀಸ್, ಎಲ್ಲಿದೀಯಾ, ನೀನು ಒಂದೇ ಒಂದು ಸಾರಿ ನನ್ನ ಕಣ್ಮುಂದೆ ಬಾ. ನಿನ್ನ ನೋಡಿದ್ದು ಒಂದೇ ಒಂದು ಘಳಿಗೆ ಆದರೂ ಅದೇನೋ ಸೆಳೆತ ನಿನ್ನ ಮೇಲೆ. ದೇವ್ರೇ ನೋಡು, ಲಾಸ್ಟ್ ಟೈಮ್ ನಿಂಗೆ ಹೇಳಿರೋದು ಸ್ಟ್ರಾಂಗಾಗಿ ಹೇಳ್ತಿದ್ದೀನಿ ಅಂದ್ಕೋ, ಅವೆಲ್ಲ ಗೊತ್ತಿಲ್ಲ ನನಗೆ. ನನ್ನ ಹುಡುಗಿ ನಾಳೆ ಕಣ್ಣಿಗೆ ಬೀಳಬೇಕು ಅಷ್ಟೇ. ನೀನು ಅದೇನು ಮಾಡ್ತೀಯೋ ಮಾಡು, ದಿಸ್ ಇಸ್ ಫೈನಲ್ ವಾರ್ನಿಂಗ್ ಫಾರ್ ಯು ಅಂದನು ದೀಪು. ಆಮೇಲೆ ದೇವರೇ ವಾರ್ನಿಂಗ್ ಅನ್ಕೋಬೇಡ, ರಿಕ್ವೆಸ್ಟ್ ಅನ್ಕೋ ಪ್ಲೀಸ್ ಎಂದು ಕೈ ಮುಗಿದು ಲ್ಯಾಪ್ಟಾಪ್ ಕ್ಲೋಸ್ ಮಾಡಿ ಹೊದಿಕೆ ಎಳೆದುಕೊಂಡು ಮಲಗಿದ ದೀಪು. ಅಂಶಿಕಾ ಬಿಕ್ಕಳಿಸ್ತಾ, ಯಾರೋ ನನ್ನ ನೆನಪು ಮಾಡ್ಕೋತಾ ಇದ್ದಾರೆ, ಅದಕ್ಕೆ ಇಷ್ಟು ಬಿಕ್ಕಳಿಕೆ ಬರ್ತಾ ಇದೆ, ನಿಲ್ತಾನೇ ಇಲ್ಲ ಅಂದ್ಕೊಂಡು ಅಲ್ಲೇ ಜಗ್ನಲ್ಲಿದ್ದ ನೀರನ್ನು ಕುಡಿದು ಯಾರು ನೆನಪು ಮಾಡ್ಕೋತಾ ಇರಬಹುದು ಎಂದು ಯೋಚಿಸುತ್ತಾ, ಇನ್ಯಾರು ಅನುನೇ ಇರಬೇಕು ಎಂದು ಮತ್ತೆ ನೀರು ಕುಡಿದು ಮಲಗಿದಳು ಅಂಶಿಕಾ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.